ನ ಮತ್ತೆ ಇದು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ಆದ್ರೆ ಅವರು ಬಲಾಢ್ಯರು ಬಲ ಪ್ರಯೋಗ ಮಾಡ್ಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ತರ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ರು. ಕಾಣಿಸ್ತೈತೆ ಬಿಲ್ಡಿಂಗ್ ಇನ್ನು ಕಟ್ತಾರೆ. ಇನ್ನು ಕಟ್ಟುವಾಗ ಇವ್ರಿಗೇನು ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದರಲ್ಲಿ ನಮಗೆ 60%. ಏನಾದರೂ ಮಾತಾಡಕ್ಕೆ ಏನಾದರೂ ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸು ದುಡ್ಡು ಕಾಸು ಬೇಕಾದಷ್ಟು ಐತಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ದಯವಿಟ್ಟು ರೈತರು ಈ ಜೇಡಿಗಳನ್ನ, ಜೈಂಟ್ ವೆಂಚರ್ಸ್ನ ಮತ್ತೆ ಇದು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೇಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂತ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದಷ್ಟು ವರ್ಷ ನಾವೇನು ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದರೆ ಅವರು ಬಲಾಢ್ಯರು ಬಲ ಪ್ರಯೋಗ ಮಾಡಿಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ಥರ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ರು. ಈಗ ಇಲ್ಲಿನೋ ಆ ಥರದ್ದೇ ಒಂದು ಘಟನೆ ನಡೆದಿತ್ತು. ಇವರು ನೋಡಿ ರೈತರು ಇವ್ರ ಹತ್ರ ಏನು ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನು ಮಾಡ್ತಾರೆ, ಇಲ್ಲೇ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗ್, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೇನು ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದರಲ್ಲಿ ನಮಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನು ಮಾಡಿದ್ದಾರೆ ಅಂದರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದರೂ ಮಾತಾಡಕ್ಕೆ ಏನಾದರೂ ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವ್ರೇನಾದರೂ ಲೀಗಲ್ ಆಗಿ ನಾವು ಫೈಟ್ ಮಾಡಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದು ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರಾಗ ಆಫೀಸಲ್ಲಿ ಹೋಗಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ, ಇವನು ಯಾರು ಇವ್ರ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ ಹೋಗ್ಬೇಡಿ. ನೀವು ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನು ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತಿದ್ವಿ. ಅವ್ರು ನಂಬಕ್ ಹೋಗ್ಬೇಡಿ. SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ನಾನೇನು ಅದೇ ಮಾತಾಡೋ ಫಸ್ಟ್ ಜಮೀನು ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕೋ ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇವಾಗ ನಿಮ್ ಕೈಯಲ್ಲಿ ಏನಾದ್ರು ಮಾಡ್ಕೊಳ್ರಿ, ನಾವು ₹1 ಕೊಡಲ್ಲ ಅಂತ ನೋಡಿ. ಅವ್ನು ಕೊಡ್ಬೇಕಾಗಿರೋಂಥ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದು ನಾವು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನು ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದರೆ ಬೇರೆಯವ್ರಾದ್ರೆ ಏನು ಮಾಡ್ತಾರೆ ಪಾಪ, ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗೆ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕ್ಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ. ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಅಂತ ಮಕ್ಕಳಿಗೆ. ನೋಡಿ ಇಂಥವ್ರಿಗೆ ಅವ್ರಿಗೆ ಏನು ಶೇರ್ ಬರಬೇಕು, ನೀವೇನು 40% ಮಾತಾಡಿದ್ದೀರೋ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನು ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ನಾವಿಲ್ಲ ನಮ್ಮ ಮೇಲೆ ಕೇಸುಗಳಾಗಲಿ ಅಣ್ಣ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡಿದ್ವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದವ್ರಿ ಅಂತ ಹೆಣ್ಮಕ್ಳು ನೋಡಿದಾಗ ನಮಗೆ ಹೊಟ್ಟೆ ಉರಿತೈತೆ, ಚುರುಕು ಅನ್ಸೈತೆ ಮನ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನವನು ಇಲ್ಲಿ ಲೋಕಲಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತೆ SLV ಗೋಲ್ಡನ್ ಟವರ್ಸ್ ಅವರು ಇವ್ರು ಇಷ್ಟೋ ಜನ ಸೇರ್ಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ಮನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ಅಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದ್ದೀವಿ. ಸರ್ ಫಸ್ಟ್ ಅಗ್ರಿಮೆಂಟ್ ಆಗಿತ್ತು ಸರ್, ಇವಾಗ 40% ಅಣ್ಣ. ಫಸ್ಟ್ ಏನ್ ಅಗ್ರಿಮೆಂಟ್ ಆಗ್ತೈತೆ ಅಂದ್ರೆ ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡುಗಳು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆತೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನ್ ಮಾಡಿಲ್ಲ ಸರಿಯಾಗಿ. ಇವಾಗ 40% ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ, 11% ಯಾಕೆ ಕೊಟ್ಟಿಲ್ಲ? ₹1 ಆಗ್ಲಿ, ₹50 ಎಷ್ಟು ಅದು ಸುಮಾರು ಏನಿಲ್ಲ ಅಂದ್ರೂ ಇನ್ನೂ ಒಂದು 5-6 ಕೋಟಿ ಬರ್ಬೇಕಾಗ ಹುಡುಗನ ಪಾಪ. ಅವ್ರು ಹೇಳೋಂಥದ್ದು ಏನಂದ್ರೆ, 1 ಪೈಸೆ ಕೊಡಲ್ಲ, ನಿನ್ ಕೈಯಲ್ಲಿ ಏನಾಗ್ತೈತೋ ಮಾಡ್ಕೊ ಅಂತ. ಅದೇಂಗೆ ಈಗ ಅವರು ಆ ತರ ರಿಪ್ಲೈ ಬಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಇವರು. ಈಗ ಅವರ ಕಡೆಯಿಂದ ಆ ತರ ರಿಪ್ಲೈ ಬಂತು, ಮೋಸ ಆಗಿದ ತಕ್ಷಣ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡೋಂಥದ್ದು
ಮತ್ತೆ ಹೋರಾಟ ಮಾಡುವಂಥದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ SLV ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿ ಬಂದು ಇಲ್ಲಿ JD ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತಿದೆ JD ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ, 60-40 ಒಂದು ಪರ್ಸೆಂಟ್ ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 years ಆಯಿತು ನಾವು ಕೊಟ್ಟು. 6 years ಮುಂಚೆ 4 years ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಏನೇ ಇನ್ಫಾರ್ಮೇಷನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡಬೇಕು ಫಸ್ಟು ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ ಆಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ಕೆ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಷನ್ ಕೊಡೋಕ್ಕಲ್ಲ, ಬಿಕಾಸ್ ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಷನ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯಿತು, ಈಗ ನಾವು ಕೊಟ್ಟಿದ್ದೀವಲ್ಲ, ನಮ್ದು ಪ್ರಾಪರಾಗಿ ನಮ್ದು ಸೇವ್ ಆಗಬೇಕು ಪ್ರಾಪರಾಗಿ, ಯಾವಾಗ ಕೊಡ್ತೀರಾ ಅಂತ ಹಾಗೆ ಅಂತ ಕೇಳ್ತೀವಿ. ಅದಾದ್ಮೇಲೆ ಸರಿ ಆಯಿತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಪ್ಲಿಮೆಂಟ್ರಿ ಎಕ್ಸಿಕ್ಯೂಟ್ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅದನ್ನ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDS ಅಂತ ಬಂದಾಗ ಅಷ್ಟೇ 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವ್ದು ಡಾಕ್ಯುಮೆಂಟೇಷನ್ ಕೇಳಕ್ ಬಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವಯಸ್ಸು ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ರು. ಬಟ್ ಅವ್ರಿಗೆ ಯಾರಿಗೂ ಓದಕ್ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಇವನ್ ಕನ್ನಡ ಗೊತ್ತಿಲ್ಲ, ಅವ್ರಿಗೆ ಓದಕ್ಕೂ ಬರೆಯೋಕ್ಕೂ ಬರಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗ್ ತಗೊಂತಾರೆ ಅಂದು ಅದು ಕ್ಲಾರಿಟಿನೇ ಇಲ್ಲ. ಅದನ್ನ ಕೇಳಕ್ ಬಂದಾಗ ರೌಡಿಸಮ್ ಮಾಡ್ತಾರೆ. ಆಮೇಲೆ ಹೆಣ್ಮಗುನ್ ಬಿಡೋದು ಮಾತಾಡಕ್ಕೆ. ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೊಡಕ್ಕೆ ಒಂದು ಹೆಣ್ಮಗುನ್ ಇಕ್ಕಿದ್ರೆ ಅಂದಮೇಲೆ ಅಫ್ಕೋರ್ಸ್ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ದು ಒಂದು ಸಂಕಟ ಇರುತ್ತೆ, ಕೇಳಕ್ಕೆ ಹೇಳ್ತೀವಿ, ವಾಯ್ಸ್ ರೇಸ್ ಹಾಗೆ ಆಗುತ್ತೆ. ಅದನ್ನ ಅವರು ಥ್ರೆಟನಿಂಗ್ ಮಾಡ್ತಾ ಇದೀವಿ ಅನ್ನೋದು, ಮತ್ತೊಂದು ಮಾಡ್ತಾ ಇದೀವಿ ಅನ್ನೋದು ಎಷ್ಟೊಂದು ಸಲ ಕೇಳಿದೀವಿ. ಲ್ಯಾಂಡ್ ಓನರ್ಸ್ ಎಲ್ಲಾನು ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಒಂದು ಬ್ಯಾಂಗ್ಳೂರಲ್ಲಿ 30-40 ಸೈಟ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ 60 lakh ಬೇಕು, ಅವ್ನು ಕಟ್ಟಬೇಕು ಅಂದ್ರೆ 1 ಕೋಟಿ € ಆಗುತ್ತೆ. ಇವತ್ತು ಇಲ್ಲಿ ಒಂದು 2,500 ಸ್ಕ್ವೇರ್ ಫೀಟ್. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆ ಥರ ಹೋದಾಗ 3 to 4 CR ಆಗುತ್ತೆ. ಸೊ ಇವ್ ನಮ್ಮ ಮಚ್ಚ ಅಂತ ಬಂದಾಗ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ಇದು ನಾವು ಅದು ಸಂಕಟ ಆಗಲ್ವಾ? ನಾವೇನು ಬಿಡೋಕ್ಕಾಗತ್ತೆ ಇವ್ರ ಹತ್ರ? ಅಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ. ನಾವು ಎಷ್ಟು ಕೊಟ್ಟಿದ್ದೀವಿ? 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮಗೆ, ನಂಗೆ 5 ರೂಪಾಯಿ ಕೊಡು, ಇಷ್ಟು ವರ್ಷ ಕಾಯ್ದಿದ್ದೀವಿ, ಓಕೆ ಲಾಭ ಬೇಡ ನಮಗೆ, ನಾವೇನು ಕೊಟ್ಟಿದ್ದೀವಿ ಅದನ್ನು ಕೊಡು. ಅದನ್ನು ಕೊಡೋಕ್ಕಲ್ಲಿ ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡೋಕ್ಕತ್ತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡಬೇಕಾದ್ರೂ ಕೂಡ ದೌರ್ಜನ್ಯ ಮಾಡ್ತಿರೋದವರು. ಏನು ಮಾಡ್ಕೋ ಕೊಡಲ್ಲ, ಏನಾಗುತ್ತೆ? ನಮ್ಗೆ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ, ಹಾಗೆ ತುಂಬ ಮಾತಾಡಿದ್ದಾರೆ. ಇದು ಸಾಲ್ವ್ ಆಗಲಿ ನಾನು ಆಡಿಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡ ಹೆಸರುಗಳನ್ನ ತೊಗೊಂಡಿದ್ದಾರೆ, ಮತ್ತೊಂದು ಏನೇನು ಮಾಡಿದ್ದಾರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಆ್ಯಂಡ್ ಇನ್ನೊಂದು ಅವ್ರಿಗೆ Feb ಮಂತಲ್ಲಿ ನನ್ನ ವೈಫ್ 7 months ಇದ್ದಾಗ ನನಗೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ನನಗೆ ಇಶ್ಯೂಗಳು ಗೊತ್ತಾಗಿತ್ತು. ನಮಗೆ ಕ್ಯಾಲ್ಕುಲೇಷನ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸ್ ನಮ್ಗೆ ಸಿಕ್ಕಾದ್ಮೇಲೆ ಟೋಟಲ್ ಏರಿಯಾ ಎಷ್ಟಿದೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ನಮ್ಮ ಪರ್ಸೆಂಟೇಜ್ ಎಷ್ಟು ಬರಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಅವರೇ ನಮ್ಗೆ ಕೊಡಬೇಕು. ಇವಾಗ ಫ್ಯಾಮಿಲಿ ದುಡ್ಡು ಇಸ್ಕೊಂಡಿದ್ದಾರೆ, ಮತ್ತೊಂದು ತೊಗೊಂಡಿದ್ದಾರೆ, ಬಿಲ್ಡರ್ ಮೀಡಿಯೇಟರ್ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವ್ರು ದುಡ್ಡು ಇಸ್ಕೊಂಡಿದ್ದಾರೆ, ಸಾಲ್ವ್ ಮಾಡ್ಬಿಡಿ ಅವ್ರಿಗೆ. ನಾವು ನಿಮಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ನಮ್ಮದು ಸೇರ್ ಇದೆ, ನಮಗೆ ಕೊಡಿ ಫಸ್ಟು. ಓದೋಕ್ಕೆ ಬರೀಕ್ಕೆ ಬರ್ದಿರೋ ಹತ್ರ ನೀವು ಮೋಸ ಮಾಡೋದಲ್ಲ. ಓದಿರೋಂಥ ಒಂದು ಫ್ಯಾಮಿಲಿ ನಾವಿರಬೇಕಾದ್ರೆ ನಮಗೆ ಇಷ್ಟ ಆಗ್ತಿದೆ ಅಂದರೆ ನಾವು ಬೇರೆಯವ್ರಿಗೆ ಡಾಕ್ಯುಮೆಂಟೇಷನ್ಸೇ ಇಲ್ಲ, ಅವ್ರಿಗೆ ಏನು ಗೊತ್ತಾಗುತ್ತೆ? ಕ್ಯಾಲ್ಕುಲೇಷನ್ಸ್ ಏನು ಗೊತ್ತಾಗುತ್ತೆ? JD ಅಂದರೆ ಏನು, ಸಪ್ಲಿಮೆಂಟ್ರಿ ಅಂದರೆ ಏನು, ಬಿಲ್ಡಿಂಗ್ ಲೈಸೆನ್ಸ್ ಅಂದರೆ ಏನು, ಲೇರ್ ಅಂದರೆ ಏನು, ಎಷ್ಟೋ ಜನಕ್ಕೆ ಏನು ಕ್ಲಾರಿಟಿನೇ ಇಲ್ಲ. ಸೊ ಈ ಥರ ಬಂದಾಗ ನಾವು ಫೈನಲ್ಗೆ 6 months ವೆಯ್ಟ್ ಮಾಡಿದ್ದೀವಿ. ಆಲ್ರೆಡಿ ಮಗು ಹುಟ್ಟಿದೆ, 2 months, ಇವಾಗ 6 months ಆಗಿದೆ, ಅಲ್ಲಿತಾನೆ ಇದ್ದೀವಿ. ಅವ್ರ ಹತ್ರ ಹೋಗಿ ಕೇಳಕ್ಕೆ ಬಂದಿದ್ದಕ್ಕೆ ಒಂದು ಹುಡುಗಿನ ಬಿಟ್ಬಿಟ್ಟು ಅವ್ರು ವಾಯ್ಸ್ ರೇಸ್ ಮಾಡಿಬಿಟ್ಟು ಏನು ಮಾಡ್ಕೊಂಚ ಮೀಡಿಯಾ ಮುಂದೆ ಹೋಗ್ತೀಯಾ, ಏನೂ ಆಗಲ್ಲ, ಪಾಲಿಟಿಕ್ಸ್ ಹತ್ರ ಹೋಗ್ತೀಯಾ, ನಮ್ಮ ಕಾಂಟ್ಯಾಕ್ಟ್ ಇದೆ, ಕೇಸ್ ಹಾಕು, ಮಾತಿದ್ರೆ ಕೇಸ್ ಹಾಕು ಅಂತ ನನ್ನೇ ಅವರು ಇದು ಮಾಡ್ತಿದ್ದಾರೆ, ಪ್ರೊವೋಕ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಒಳಗಡೆ ಹೊಂಟೋಗುತ್ತೆ ಮ್ಯಾಟ್ರು, ಪಬ್ಲಿಕ್ ಗೊತ್ತಾಗಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಕೂಡ ಹಾಕಿದ್ದೀವಿ, ಮತ್ತೊಂದು ಕಡೆ ನಾವು ಹಾಕಿದ್ದೀವಿ. ಬಿಕಾಸ್ ಸಾಲ್ವ್ ಆಗಲಿ, ನಾವು ಅವ್ರಿಗೆ ಆಪ್ಷನ್ ನಾವು ಲಾಸ್ ಮಾಡಿಕೊಂಡು 4160ಗೆ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತೀವಿ. 4160 ಅಕ್ಸೆಪ್ಟ್ ಮಾಡಿದ್ವಿ. ನಾವು ಇಲ್ಲಿ ಇರಲ್ಲ, ಇನ್ನು ನಮಗೆ ಕೊಟ್ಬಿಡಿ, ನಾವು ಆಚೆ ಹೋಗ್ಬಿಟ್ಟು ಏನು ಮಾರ್ಕೆಟ್ ರೇಟ್ ಇದೆ ಕೊಟ್ಬಿಡಿ, ನಾವು ಆಚೆ ಹೋಗ್ತೀವಿ ಅಂತ ಹೇಳಿ ಕ್ಲಿಯರ್ ಮಾಡಿದ್ದು. MOU ಎಲ್ಲ ಬ್ರೀಚ್ ಮಾಡಿ ಫೈನಲ್ ಆಗಿ ಎಲ್ಲ ಮಾಡಿ ಇವಾಗ ಏನು ಆಗುತ್ತಾಗಿ, ಬಿಕಾಸ್ ಅವಾಗ 7th floor ಇತ್ತು, ಇವಾಗ 11th floor ಆಗಿದೆ. ಬಿಕಾಸ್ ಕಂಪ್ಲೀಷನ್ ಟೈಮ್ ಅದು. ಇವಾಗ ಯಾರೋ ಅನ್ಕೊಬೋದು ಕಂಪ್ಲೀಷನ್ ಆಗ್ತಿದೆ, ಲಾಭಕ್ಕೋಸ್ಕರ ಬಂದು ಜಗಳ ಆಗ್ತಿದ್ರೆ ಅಂತ. ಇವಾಗ ಅಟ್ಲೀಸ್ಟ್ ನಿಮಗೆ ದುಡ್ಡು ಬರಲಿಲ್ಲ ಅಂದ್ರೆ ರೆಸ್ಪೆಕ್ಟ್ ಎಲ್ಲ ಸಿಗ್ಬೇಕಲ್ಲ. ಒಂದು ಹೆಣ್ಮಗು ಬಂದು ಮಾತಾಡ್ಬೇಕಾದ್ರೆ ಹಿಂಗೆ ಅಧಿಕಾರನೆಲ್ಲ ಹೋಗು ಅಂದಾಗ ಅಫ್ಕೋರ್ಸ್ ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್, ಆಸ್ ಅ ಫ್ಯಾಮಿಲಿ ಪರ್ಸನ್ ನಾನು ನಿಂತ್ಕೊಂಡು ಮಾತಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಮಾತಾಡಿದೆ. ಸೊ ಅದಕ್ಕೋಸ್ಕರ ಸಂದೇಶನಲ್ಲೂ ಕೂಡ ನಾನು ಬಿಟ್ಟಾಗಿ ಈ ಥರ ಒಂದು ಬರಬೇಕು ಅಂದಾಗ ಅವರು ಕೂಡ ಬಂದು ನ್ಯಾಯ ಕೊಡಿಸ್ತಾ ಇದ್ದಾರೆ. ಸೊ ದಿಸ್ ದ ಕ್ಲಾರಿಟಿ.